ಮುಂದೆ ಹೋಗಕ್ ಬಿಡೋದಿಲ್ಲ. ಅಲ್ಲ ನಿಲ್ಸಕ್ಕಾಗಲ್ಲ ಅಂದ್ರೆ ನೋಡಿ ಆಮೇಲೆ ವರ್ತನೆ ಬೇರೆ ರೀತಿ ಆಗೋದು ಬೇಡ. ಕನ್ನಡಕ್ಕಾಗಿ ತೊಂದರೆ ಆದಾಗ ಎದುರಿಸಲೇಬೇಕಾಯ್ತು. ಆಮೇಲೆ ಹಂಗಬೇಡ ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇದ್ದು ಕೇಳಿ. ಇಲ್ಲ ಪ್ರೀತಿಯಿಂದ ಹೇಳ್ತಾ ಇದ್ದು ಕೇಳಿ. ಕನ್ನಡಕ್ಕೆ ತಪ್ಪು. ಈಗ ಅವ್ರು ಏನು ಕನ್ನಡ ಬಗ್ಗೆ ಅವ್ರ ಅಸ್ಮಿತರಿ ಅವರು ರಾಜ್ಕುಮಾರ್ ಅಂದ್ರೆ ಅನೇಕ ಚಳುವಳಿ ಸಮಾಜ ರಾಜ್ಕುಮಾರ್ ಅಂದ್ರೆ ಯಾರು? ಕನ್ನಡ ಕರ್ನಾಟಕ ಎಲ್ಲರೂ ಬಗ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ವಿಚಾರಕ್ಕೆ ನಾನು ಅಡ್ಡ ಬರ್ತಾ ಹಾಗೇನಿಲ್ಲ. ನಿಮ್ಮ ವಿಚಾರ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಆಲೋಚನೆಗಳನ್ನ ನೋಡ್ರಿ, ಒಬ್ರ ಬಗ್ಗೆ ಗೌರವ ಅಂತ ಇರ್ತದೆ. ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಯೋಗ್ಯತೆ ಇರಬೇಕು. ನಾನು ಹೇಳೋದು ಕೇಳಿ, ಆ ಯೋಗ್ಯತೆ ಇದ್ರೆ ಮಾತ್ರ ಒಬ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಮುಖ್ಯಮಂತ್ರಿಗಳೇ ಮಾತಾಡಕ್ಕಾಗೋದಿಲ್ಲ. ನೀವು ಹೇಳೋದು ಆರ್ಸಿನೋ ಅಂತ ಸಾವಿರಾರು ಜನ ಮಾತಾಡಕ್ಕಾಗೋದಿಲ್ಲ. ಬೇಡ ಚೇತನ್ ಅವರೇ, ನಾವು ಒಳ್ಳೆ ರೀತಿಯಲ್ಲಿ ನಿಮ್ಗೊಂದು ಅಭಿಪ್ರಾಯದಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅಣ್ಣವರು ರಾಜವಂಶಾಭಿಮಾನಿ ಕನ್ನಡಿಗರೆಲ್ಲ ಸೇರಿ ನಾವು ಹೇಳ್ತಾ ಇಲ್ವಾ, ನೀವು ನಮ್ಮ ಭಾರತ ದೇಶದ ಸಿಟಿಜನ್ನೇ ಅಲ್ಲ. ನೀವು ಕೇಳೋ ಕ್ವಶನ್ಗೆ ಯಾವ ರೀತಿಯಾದಂತ ಹಕ್ಕು ಇಲ್ಲ. ನಾವು ಅದ್ರ ಬಗ್ಗೆ ಧ್ವನಿ ಆಗಲ್ಲ. ಅನ್ನ ತಿಂದಲೆ ಇಷ್ಟೇ ಒಂದು ಆಗಲ್ಲ. ಅನ್ನ ತಿಂದಲೆ ಸರ್ಕಾರ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ಇದನ್ನು ಪ್ರವಾಸೋದ್ಯಮ ಇವತ್ತಿನ ದಿವಸ ಅಲ್ಲಿ 1,000 ಕುಟುಂಬಗಳು ಅಸ್ಮಿತಾಗಿ ಉಳ್ಕೊಂಡಿರ್ತಾರೆ. ನಮಗೆ ಕನ್ನಡಿಗರಿಗೆ ಏನಾದರೂ ಒಂದು ಕನ್ನಡದ ಅಸ್ಮಿತೆಯನ್ನು ಜಗತ್ತಿಗೆ ತೋರಿಸಿರ್ಬೋದು. ನೀವು ಹೇಳ್ತೀರಲ್ಲ, ರಾಜ್ಕುಮಾರ್ ಒಬ್ಬರೇನಾ ಕನ್ನಡಕ್ಕೆ ಹಲವಾರು ಜನ ತಮಿಳರು, ತೆಲುಗರು, ಮಲಯಾಳಿಗಳು, ಹಿಂದಿಯವರು ಕನ್ನಡಕ್ಕೆ ಕೈ ತೋರಿಸಿದ್ದಾರೆ. ಅವರೆಲ್ಲರೂ ಕನ್ನಡ ತಾಯಿ ಭುವನೇಶ್ವರನ ಎಳಿಬೇಕಂದ್ರೆ ನೀವು ನೋಡಿ, ಅವ್ರಿಗೆಲ್ಲ ಆದರ್ಶ ರಾಜ್ಕುಮಾರ್. ಅವ್ರು ಹೇಳ್ತಾರೆ, ಸಿದ್ದೇಶ್ವರ್ ನಾನು ಸುಮ್ಮನೆ ನಿಮ್ಮ ಹತ್ರ ಯಾವತ್ತೂ ಸಂಘರ್ಷಕ್ಕೆ ಬರಲ್ಲ. ನಿಮ್ಮ ಸಿದ್ಧಾಂತಗಳಿಗೆ ನಾನು ಇತ್ತೀಚೆಗೆ ಹೇಳಿದೆ, ಇವಾಗ ಸಮಾವೇಶದಲ್ಲಿ ಭಾಗವಹಿಸ್ಕೊಂಡಲ್ಲ. ನೀವು ಯಾಕೆ ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡ್ರಿ? ಬುದ್ಧಿಜೀವಿಗಳು, ತಿಳಿದವರು, ಜ್ಞಾನಿಗಳು, ನೀವು ಯಾಕೆ ಈ ಥರ ರಾಜ್ಕುಮಾರ್ 2.5 ಎಕರೆ ರಾಜ್ಕುಮಾರ್ ಕುಟುಂಬಕ್ಕೆ ಹೋಯ್ತಾ ಸರ್? ರಾಜ್ಕುಮಾರ್ ಎಕರೆ ಹೋಯ್ತಾ? ಅದೇ ಇದೊಂದು ಪ್ರಶ್ನೆ. ರಾಜ್ಕುಮಾರ್ ಕುಟುಂಬಕ್ಕೆ ಹೋಯ್ತಾ? ಅಲ್ಲ, 2.5 ಎಕರೆ ಯಾಕೆ ಕೊಟ್ಟರಿ ಅಂದರೆ 20 ವರ್ಷ ಆಯಿತು ಘಟನೆ. ಈಗ 5 ವರ್ಷ ಕಳೆದ 1/4 ಶತಮಾನ ಆಗುತ್ತೆ. ನಾವು ಸರ್ಕಾರದ ಯೋಜನೆಗಳನ್ನ ನಂಜುಂಡಸ್ವಾಮಿ ಅಂಬೇಡ್ಕರ್ ಅವರ ಅನುಯಾಯಿಗಳು ರಾಜ್ಕುಮಾರ್ ಅವರು ನೀವು ಹೇಳ್ದಂಗೆ ಒಬ್ಬ ಕಲಾವಿದರಾಗಿ ಒಬ್ಬ ಕಲಾ ಸೇವೆ ಮಾಡ್ಕೊಂಡಿಲ್ಲ. ರಾಜ್ಕುಮಾರ್ ಅವರನ್ನು ಗುರುತಿಸಲಿಲ್ಲ. ಈಗ ನನ್ನ ತಾಯಿ ನುಡಿಗೆ ಅನ್ಯಾಯವಾದಾಗ ಒಂದು ಪಂಚೆ, ಒಂದು ಶರ್ಟ್ ಹಾಕೊಂಡು ಕೋಲಾರದಿಂದ ಬೀದರ್ವರೆಗೂ ಲಾರಿ ಮೇಲೆ ಕೂತ್ಕೊಂಡು ಒಂದು ಗುಡಿಸ್ದಲ್ಲಿ ಮಾಡೋ ಅಜ್ಜಿ ಮಾಡಿದ ಅನ್ನ ತಿಂದ್ಕೊಂಡು ನನ್ನ ಭಾಷೆಗೆ ಅನ್ಯಾಯವಾಯ್ತಲ್ಲ ಅಂತೇಳಿ ತಗೊಂಡೋಗಿದ್ದೀನಿ. ನನ್ನ ಭಾಷೆಗೆ ಅನ್ಯಾಯವಾಯ್ತಲ್ಲ ಅಂತೇಳಿ ಲಕ್ಷಾಂತರ ಜನರ ಮುಂದೆ ಕಣ್ಣೀರು ಹಾಕೊಂಡು ಎಲ್ಲ ಒಂದು ಕನ್ನಡದ ಅಸ್ಮಿತೆಗೆ ನಾವು ಹೋರಾಡ್ಕೊಂಬಂದಂಥ ವ್ಯಕ್ತಿನ ನೀವು ಒಬ್ಬ ಕಲಾವಿದರು ಅಂತ ಹೇಳ್ಬಿಟ್ರೆ ಅವರ ಶ್ರಮ, ಅವರ ಕೊಡುಗೆ ಸ್ವಲ್ಪ ಯೋಚನೆ ಆದರೆ ನಾನು ಅದನ್ನ ಇನ್ನೂ ವಿಶಾಲ ಒಂಚೂರು ಯೋಚನೆ ಮಾಡಿ ಸರ್. ನೀವು ಒಂದ್ಸರಿ ಸಮಾಧಿ ಸುತ್ತಲೂ ಹೋಗಿ ಒಬ್ಬ ವಾಚ್ಮ್ಯಾನ್, ಒಂದು ಗಂಡ ಸತ್ತ ಹೆಣ್ಣು ಮಗಳು ದಿನ ಪೂಜೆ ಮಾಡ್ಕೊಂಡು ಅವ್ಳ ಜೀವನಾಧಾರ ನಿನ್ನೆ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡಿ, ಅದರ ಜೊತೆಗೆ ಸರ್ಕಾರ ಕೇವಲ ಅಭಿಮಾನಿಗಳೇ ಅಲ್ಲ, ಸರ್ಕಾರ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ, ಅಂದರೆ ನಾವು ಯಾರೂ ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಅಂತ ಪುಣ್ಯ ಭೂಮಿ ಅಂತ, ಆ ಪುಣ್ಯ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡಿದರೆ, ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ.
ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಇಂಥ ಒಬ್ಬ ಅವಿವೇಕ ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ, ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಕೊಂಡು 4 ಜನ ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂಥ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ.ಕೆ. ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿದ್ದೀನಿ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಭಾಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ, ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೇರಿಕಾ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ, ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ದಾರೆ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಟ್ಕೊಟ್ಟಿದ್ದಾರೆ. ನಾಳೆ ದಿವಸ ಇವನು ಬಿಟ್ಟರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ. ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ. ಇಲ್ಲಿಗೆ ಕಡಿವಾಣ ಹಾಕಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದರೂ ಈ ಥರ ಕುಹಕ ಬುದ್ಧಿಯಲ್ಲಿ ಬೇರೆಯವ್ರ ಬಗ್ಗೆ ಮಾತನಾಡಿದ್ರೆ ಇವನನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಇದರ ಬಗ್ಗೆ ನಾನು ಈಗಾಗಲೇ